ಸ್ಟಾಪ್. ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಬಂದಂಥ ಶ್ರೀಯುತ ರಾಬರ್ಟ್ ಸರ್ ಅವರು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. Amidst us, he is a very dynamic leader, young and energetic. He loves children and is also a godly person. So let us welcome him, and I would ask him to give the address to the gathering. Good morning to everyone. God bless you all and happy Independence Day. ಸ್ವಾತಂತ್ರ್ಯದ ಒಂದು 79ನೇ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆಲ್ರಿಗೂ ಶುಭಾಶಯಗಳು. ನಾನು ಹೆಚ್ಚು ಭಾಷಣಗಳು ಮಾಡೋಕ್ಕೆ ಹೋಗಲ್ಲ, ಆದರೆ ಇಲ್ಲಿ ಬಂದ ಮೇಲೆ ಒಂದೆರಡು ಮಾತಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿ, ಒಂದು ಅನಿವಾರ್ಯ. ಸೊ ಹಾಗಾಗಿ ಎಲ್ಲರೂ ಕನ್ನಡ ಅರ್ಥ ಆಗ್ತದಲ್ಲ? ಎವ್ರಿಬಡಿ ಇಸ್ ಗುಡ್ ವಿತ್ ಕನ್ನಡನು? ಫೈನ್, ಗುಡ್. ಸೊ ವಿ ಆರ್ ಟಾಕಿಂಗ್ ಅಬೌಟ್ ದಿ ಇಂಡಿಪೆಂಡೆನ್ಸ್ ರೈಟ್ಸ್. ಓಕೆ, ಇಂಡಿಪೆಂಡೆಂಟ್ ಸ್ವಾತಂತ್ರ್ಯ ಇದು ಆಚರಣೆ ಎಲ್ಲ ಮಾಡಿದ್ವಿ. Can anybody tell what is the meaning of real independence, including teachers, staffs and dignitaries maybe? Can anybody tell what is actually real independence? ಅಂದರೆ ಬ್ರಿಟಿಷಿಂದ ನಮಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿತ್ತು. ಅವರ ದೌರ್ಜನ್ಯದಿಂದ, ದೌರ್ಬಲ್ಯದಿಂದ, ಅವರ ಆಡಳಿತದಿಂದ, ಅವ್ರು ನಮ್ಮ ಮೇಲೆ ಮಾಡಿದ ದಬ್ಬಾಳಿಕೆಯಿಂದೆಲ್ಲ ನಮಗೆ ಬಿಡುಗಡೆ ಸಿಕ್ತು, ಇದಾಯಿತು. ಓಕೆ, ಫೈನ್. ಆರ್ ವಿ ರಿಯಲಿ ಲೀವಿಂಗ್ ದಟ್ ಇಂಡಿಪೆಂಡೆಂಟ್ ಲೈಫ್? Do we have that independent rights, independent speech, independent constitution, independent love, independent the necessary things, the daily everything? Do you believe that we are living in independent? ನಿಜವಾಗಿ ಹೇಳಕ್ಕೆ ಹೋದರೆ, ಅಂದರೆ ಈಗ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು ಮಕ್ಕಳು, ಭಾಳ ಮುದ್ದಾಗಿ ಮಾಡಿದ್ರು. ಒಂದು ವಿಶೇಷ ಒಂದು ನಾನು ನೋಡ್ತಾ ಇದ್ದೆ, ಈ ಕಡೆ ನಿಂತ್ಕೊಂಡಿರೋರು ಬ್ರಿಟಿಷವರು, ಈ ಕಡೆ ಇರೋರೆಲ್ಲ ಇಂಡಿಯನ್ಸು. ಯಾಕೆ ಈ ಬ್ರಿಟಿಷವ್ರು ಬಂದು ಇಂಡಿಯನ್ಸ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಶೂಟ್ ಮಾಡ್ತಾ ಇದ್ದಾರೆ, ಎಲ್ಲ ನಮ್ಮ ಇಂಡಿಯನ್ಸ್ ಕೆಳಗಡೆ ಬಿದ್ದಿದ್ದಾರೆ. ಐ ಡೋಂಟ್ ನೋ ವೇರಿಯಸ್ ಕ್ಲಾಪ್ ಫ್ರಮ್ ಪೀಪಲ್. ನನಗೆ ಯಾಕೆ ಕ್ಲಾಪ್ ಯಾಕಂದರೆ ಇಂಡಿಯನ್ಸ್ನ ಶೂಟ್ ಮಾಡ್ತಾ ಇದ್ದಾರೆ, ಇಂಡಿಯನ್ಸ್ ಎಲ್ಲ ಕೆಳಗಡೆ ಬಿದ್ದಿದ್ದಾರೆ. ವಿ ಶುಡ್ ಫೀಲ್ ಆ್ಯಕ್ಚುಲಿ, ಬಟ್ ಎಲ್ಲರೂ ಕ್ಲಾಪ್ ಮಾಡ್ತಾ ಇದ್ದೀವಿ. ದ ರಿಯಾಲಿಟಿ ಏನಂದರೆ, ಮೇಡಮ್ ಏನು ಹೇಳಿದಿರಿ? ಎಸ್ ಬಟ್ ಆ್ಯಕ್ಟಿಂಗ್ಗೆ ಎನ್ಕರೇಜ್ ಮಾಡೋಕ್ಕೆ ಮಾಡಿದ್ವಿ. ಬಟ್ ಕಾನ್ಸೆಪ್ಟ್ ಬಂದು ಏನಂದರೆ, ಫ್ರೀಡಮ್ಗೆ ಹೆಂಗೆ ಸ್ಟ್ರಗಲ್ ಆಗಿದ್ರು, ಯಾವ ರೀತಿಯಲ್ಲಿ ನಮಗೆ ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ, ಎಲ್ಲ ಐ ಆಮ್ ನಾಟ್ ಮಿಸ್ಗೈಡಿಂಗ್ ಸಮ್ವೇರ್, ಜಸ್ಟ್ ಬ್ರಿಂಗಿಂಗ್ ದ ಕಾನ್ಸೆಪ್ಟ್ ಟು ದಿ ನಾಲೆಜ್. ಅಂದರೆ ಎಲ್ಲರೂ ಮಾಡ್ತಾರೆ ಅನ್ನುವಾಗ ಎಲ್ಲೋ ಒಂದು ಕಡೆ ಕುತೂಹಲ, ಒಂಥರ ಕ್ಯೂರಿಯಾಸಿಟಿ ಅಂತಾರಲ್ಲ, ಎಲ್ಲರೂ ಮಾಡ್ತಾರೆ ನಾವು ಮಾಡ್ತಾಯಿದ್ದೀವಿ ಅಷ್ಟೇ ಅಂತ. ಎಲ್ಲಿ ನಾವು ಹೋಗ್ತಾ ಇದ್ದೀವಿ, ಯಾರ ಕಡೆ ಹೋಗ್ತಾ ಇದ್ದೀವಿ, ಏನಕ್ಕೆ ಮಾಡ್ತಾ ಇದ್ದೀವಿ, ವಾಟ್ ಈಸ್ ದಟ್ ಇಂಟೆನ್ಷನ್, ವಾಟ್ ಈಸ್ ದಟ್ ಅಜೆಂಡಾ, ಅದು ಫೈನಲಿ ನಾವು ಎಲ್ಲಿಗೂ ರೀಚ್ ಆಗ್ತೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ಸ್ಕೂಲ್ ಅನ್ನೋದು ಬಂದು ಇದು ಒಂದು 2 ಸೀಟ್ ಅವಾಗಿಂದ ಖಾಲಿ ಇದೆ. ಸೀಟ್ ಕುರ್ಸಿಗೆ ಎಲ್ಲೂ ಹೋದ್ರೂ ಗಲಾಟೆ ಇದ್ದೇ ಇರ್ತದೆ. ಬಟ್ 2 ಕುರ್ಸಿ ಇಲ್ಲಿದೆ. ನಾವು ಏನೇ ಮಾಡಬೇಕಂದ್ರೂ ದ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಇಸ್ ಅಕಾರ್ಡಿಂಗ್ ಟು ದಿ ಮೈಂಡ್ ಸೆಟ್. ವೆನ್ ವಿ ಆರ್ ನಾಟ್ ಹ್ಯಾಪಿ, ನಮ್ಮ ಹೃದಯದಲ್ಲಿ ಸಂತೋಷ ಇಲ್ಲ ಅಂದರೆ ಜಗತ್ತಲ್ಲಿ ಎಲ್ಲಿ ಹುಡುಕಿದ್ರು ನಮ್ಗೆ ಸಂತೋಷ ಸಿಗೋದಿಲ್ಲ. ಒಪ್ತೀರಾ? ಯು ಅಗ್ರಿ ವಿತ್ ಮೀ? ನಮ್ಮ ಹೃದಯದಲ್ಲಿ ಸಂತೋಷ ಇಲ್ಲ ಅಂದರೆ ಜಗತ್ತಲ್ಲಿ ಯು ಗೋ ಫಾರ್ ಎನಿ ಎಂಟರ್ಟೈನ್ಮೆಂಟ್, ಯು ಗೋ ಫಾರ್ ಎನಿ ಸ್ಪಿರಿಚುವಲ್ ದಿಸ್ ಥಿಂಗ್, ಯು ಗೋ ಫಾರ್ ಎನಿ ಕೈಂಡ್ ಆಫ್ ತಾತ್ಕಾಲಿಕವಾಗಿ ಒಂದು ಸಂತೋಷ ಸಿಗ್ತದೆ, ನಾಟ್ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಈಗ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರಿ, ಆನೆಸ್ಟ್ಲಿ ಹೇಳಿ,
Just imagine about your family, your situation, your career, the task, the challenge, ನಿಮ್ಮ ಮುಂದೆ ಇವಾಗ ಕೆಲವೊಂದು ವಿಷಯಗಳೆಲ್ಲ ಯೋಚನೆ ಮಾಡಿದ್ರೆ ಭಯ ಆಗ್ಬಿಡ್ತದೆ. ವಿ ಆರ್ ರಿಯಲಿ ಹ್ಯಾಪಿ? ನೋ. ಆ ಸಿಚುವೇಶನ್ ತಕ್ಕಂಗೆ ಅಂದರೆ ವಿ ಆರ್ ಒಂದು 5 ನಿಮಿಷ ಇಲ್ಲಿ ಇಂಡಿಪೆಂಡೆಂಟ್ ಮಾಡ್ತೀವಿ ಮತ್ತೆ ಹೋದರೆ ಸೇಮ್ ಬ್ಯಾಗು ಬುಕ್ಕು ಪ್ರೆಷರು ಬುಕ್ ಆಲ್ ದಿಸ್ ಥಿಂಗ್ಸ್ ಆರ್ ದೇರ್. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನಾವು ನಿಜವಾಗ್ಲೂ ಇಂಡಿಪೆಂಡೆಂಟ್ ಆಗಿ ಇದ್ದೀವಾ? ವಿ ಹ್ಯಾವ್ ದಟ್ ಇಂಡಿಪೆಂಡೆನ್ಸ್ ಅನ್ನೋದು ಒಂದು ನಾಟ್ ಓನ್ಲಿ ಗೆಟಿಂಗ್ ಎ ಫ್ರೀಡಮ್ ಫ್ರಮ್ ಬ್ರಿಟಿಷ್, ಇಟ್ ಈಸ್ ಆಲ್ ಫೈನ್, ವೆಲ್ ಆ್ಯಂಡ್ ಗುಡ್, ಬಟ್ ಬಿಬ್ಲಿಕಲಿ ಸ್ಪಿರಿಚುವಲಿ ವಾಂಟ್ ಟು ಗಿವ್ ಸಮ್ ಮೆಸೇಜ್ ಟು ಯು ಪೀಪಲ್. ಬಿಕಾಸ್ ಐ ಹ್ಯಾವ್ ನೆವರ್ ಪ್ಲ್ಯಾನ್ಡ್, ನಾನೇನೋ ಬರ್ಕೊಂಡು ಉದ್ದೇಶಪೂರ್ವವಾಗಿ ಏನೋ ಮಾಡ್ಕೊಂಡು ಬರಬೇಕಂತ ಬಂದಿಲ್ಲ, ಬರಬೇಕು ಬಿಕಾಸ್ ಐ ಟು ಹ್ಯಾವ್ ನಾಟ್ ಆಫ್ ಪ್ರೋಗ್ರಾಮ್ಸು. ಇದೇನೋ ಅಲ್ಲಿ ಕೂತ್ಕೊಂಡಿರುವಾಗ ಸಮ್ವೇರ್ ಗಾಡ್ ಇಸ್ ಇಂಪ್ರೆಸಿಂಗ್ ಮೀ ಟು ಸ್ಪೀಕ್ ಸಮಥಿಂಗ್ ಅಬೌಟ್ ದಿ ಟ್ರೂತ್, to speak something about the reality, to speak something about what is actually going to happen, to speak about the journey we are going through. I used to say, yesterday's experience, today is a truth and tomorrow is a dream. We all are dreaming for a dream. We don't know what will happen tomorrow. ಸ್ಕೂಲ್ ಅನ್ನೋದು ಅದಕ್ಕೆ ಹೇಳಕ್ಕೆ ಹೋದೆ, ಒಂದು ದೇಶ ಥರ ಇದು. ಸ್ಕೂಲಲ್ಲೇ ಬಂದು ಏನು ಗೊತ್ತಾ, ಕಲಿಯೋದು ಭಾಳ ಇದೆ. Different kind of people, different kind of nature, different kind of taste, different kind of kalachara, different kind of culture, different kind of language, but everybody sitting under one umbrella. That is what school. What a beauty alva. School ಅನ್ನೋ ಹೆಸರು ಎಷ್ಟು ಸುಂದರವಾಗಿದೆಯಲ್ಲ. Bringing all the people under one umbrella, it calls school. ಇದು ನಿಮ್ಮ ಸ್ಕೂಲ್ ಹೆಸರು ಮೆಥಡಿಸ್ಟ್ ಸ್ಕೂಲ್ ಅಲ್ಲ? ಮೆಥಡಿಸ್ಟ್ ಸ್ಕೂಲಾ ಅಲ್ಲ? ಯು ಆರ್ ಗೆಟಿಂಗ್ ಬೋರಾ? ಓಕೆ, ನಾನು ಮಾತಾಡೋದು ಕರೆಕ್ಟಾಗಿದೆಯಾ? ಏನಾದರೂ ಏನೋ ಫೀಲಿಂಗ್ ಬೋರ್ನು? ಸೊ ಮೆಥಡಿಸ್ಟ್ ಸ್ಕೂಲ್ ತಾನೆ ನಿಮ್ಮದು? ವಾಟ್ ಇಸ್ ದ ಮೀನಿಂಗ್ ಆಫ್ ಮೆಥಡಿಸ್? ಯಾರಿಗಾದ್ರು ಗೊತ್ತಾ? ಗೊತ್ತಿಲ್ಲ. ಓಕೆ, ವಾಟ್ ಇಸ್ ನಿಮ್ಮ ಸ್ಕೂಲ್ ಮಿಷನ್ ಏನು? ಅದು ವಿಸ್ಡಮ್ ಏನು? ವೈ ದೇ ಸ್ಟಾರ್ಟೆಡ್ ದಿಸ್ ಸ್ಕೂಲ್, ಫಾರ್ ವಾಟ್ ಪರ್ಪಸ್? ಇವತ್ತು ಮೇಡಮ್ ಹೇಳಿದ್ರು 203 ವರ್ಷ ಆಗಿದೆ ಅಂದ್ಬಿಟ್ಟು, ಆಲ್ಮೋಸ್ಟ್ 203 ಇಯರ್ಸು. ಒಂದು 203 ಇಯರ್ಸ್ ಒಂದು ಕಟ್ಟಡ ನಿಲ್ಲಬೇಕಂದ್ರೆ ಇಟ್ ಈಸ್ ಪಾಸಿಬಲಾ? ಹಾಸ್ಪಿಟಲ್ಗಳನ್ನೇ ಹೊಡೆದು ಧ್ವಂಸ ಮಾಡಿಬಿಡ್ತಾ ಇದ್ದಾರೆ. ಈಗ 10 ವರ್ಷ ಬಿಟ್ಟು ಯಾರಾದರೂ ಬ್ಯಾಂಗ್ಳೂರಿಂದ ಹೊರಗಡೆ ಹೋಗಿರೋರು 10 ವರ್ಷ ಎಲ್ಲವೂ ಚೇಂಜ್ ಆಗಿರ್ತದೆ. 203 ವರ್ಷ ಆದ್ರೂ ಆ ಕಟ್ಟಡ ಅಲ್ಲಿ ನಿಂತ್ಕೊಂಡಿದೆ. ಅಲ್ಲಿ ನೀವು ಭಾಗಿಯಾಗಿದ್ದೀರಾ, ಅಲ್ಲಿ ನೀವು ಟೀಚರ್ ಆಗಿದ್ದೀರಾ, ಅಲ್ಲಿ ನೀವು ಸ್ಟಾಫ್ ಆಗಿದ್ದೀರಾ, ಅಲ್ಲಿ ನೀವು ಸ್ಟೂಡೆಂಟ್ ಆಗಿದ್ದೀರಂತೆ. ಇಟ್ ಇಸ್ ಅ ಮಿಷನ್ ಆಫ್ ಗಾಡ್ ಇಲ್ವಾ? ಯು ಜಸ್ಟ್ ಇಮ್ಯಾಜಿನ್, ಇಟ್ ಇಸ್ ಅ ಪ್ಲಾನ್ ಆಫ್ ಗಾಡ್ ಇಲ್ವಾ? ನೀವೇ ಇಲ್ಲಿ ಇರಬೇಕು, ನೀವೇ ಟೀಚರ್ ಆಗಿರಬೇಕು, ನೀವೇ ಬಂದು ಸ್ಟೂಡೆಂಟ್ ಆಗಿರಬೇಕು. ಇದು ಶಾಶ್ವತವಾಗಿ ನಡೀತಾ ಇರಬೇಕು. ಇಟ್ ಇಸ್ ನಾಟ್ ಅ ಮ್ಯಾಟ್ರ್ ಆಫ್ ನಂಬರ್. 500 ಜನ ಇದ್ದಾರೆ, 5,000 ಜನ ಇದ್ದಾರೆ, 5 ಜನ ಇರಲ್ಲ. ಇಟ್ ಇಸ್ ನಾಟ್ ಅ ಮ್ಯಾಟ್ರ್ ಆಫ್ ನಂಬರ್, ಇಟ್ಸ್ ಅ ಮ್ಯಾಟ್ರ್ ಆಫ್ ಇನ್ವಾಲ್ವ್ಮೆಂಟ್, ಇಟ್ಸ್ ಅ ಮ್ಯಾಟ್ರ್ ಆಫ್ ಡೆಡಿಕೇಶನ್, ಇಟ್ಸ್ ಅ ಮ್ಯಾಟ್ರ್ ಆಫ್ ಮಿಷನ್.